ಬೆಳ್ಳಹಳ್ಳಿಯಲ್ಲಿ ಕಸ ವಿಲೇವಾರಿಗೆ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧವಾಗಿ ಶಾಸಕ ಎಸ್.ಆರ್. ವಿಶ್ವನಾಥ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ, ಹೊಸದಾಗಿ ಕಸ ವಿಲೇವಾರಿ ಘಟಕಗಳನ್ನೇ ಇವರು ಮಾಡಿಲ್ಲ, ರಾಜ್ಯ ಸರ್ಕಾರದ ವೈಫಲ್ಯ ಇದೆಯಲ್ಲ, ಇದೆಲ್ಲದಕ್ಕೂ ಇದೇ ಕಾರಣ. ಕಸದ ಗಲಾಟೆ ಆದಾಗ ಮಾತ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಬೇರೆ ಟೈಮಲ್ಲಿ ಸುಮ್ಮನೆ ಇರುತ್ತೆ ಅಂತೇಳಿ ಸರ್ಕಾರದ ವಿರುದ್ಧವಾಗಿ ಶಾಸಕ ಎಸ್.ಆರ್. ವಿಶ್ವನಾಥ್ ಆಕ್ರೋಶವನ್ನು ಹೊರಹಾಕಿದ್ರು. ಸರ್ಕಾರದ ವಿರುದ್ಧ ಈ ಲಾರಿಗಳನ್ನು ತಡಿಬೇಕು, ನೀವು ಈ ಕಸದ ಲಾರಿಗಳು ಕಸ ಸುರಿಯಕ್ಕೆ ಇಲ್ಲಿ ಬಿಡಬಾರದು ಅಂತ ಹೇಳಿ ಯಾವ ಶಾಸಕ ಧೀರಜ್ ಮುನಿರಾಜು ಅವರು ಕೂಡ ಕಿಡಿಕಾರ ಪಟ್ಟಿದ್ರಲ್ಲಿ. ಬಿಡಬೇಡಿ ಈ ಲಾರಿಗಳನ್ನ, ಯಾಕೆ ಬಿಡ್ತೀರಿ, ರೋಗಗಳು ತಂದ್ಕೊಳ್ತೀರಾ ನೀವು, ಬೇಕಾ ನಿಮ್ ರೋಗಗಳು ಅಂತ ಕೂಡ ಹೇಳಿದ್ರು ಅವರು. ಫಿಟ್ನೆಸ್ ಇಲ್ಲದ ಕಸದ ಲಾರಿಗಳು ಬರ್ತಾ ಇವೆ ಇಲ್ಲಿಗೆ, ಅವೈಜ್ಞಾನಿಕವಾಗಿ ಕಸದ ವಿಲೇವಾರಿ ಮಾಡ್ತಾ ಇದ್ದಾರೆ, ಡಂಪಿಂಗ್ ಸ್ಥಳಕ್ಕೆ ಸಂಬಂಧಪಟ್ಟಂತೆಯೇ ವಿರೋಧ ವ್ಯಕ್ತಪಡಿಸಿದ್ದು ಧೀರಜ್. ಸೊ ಹಾಗಾಗಿ ಇಲ್ಲಿ ಎರಡು ಶಾಸಕರು ಕೂಡ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಆಕ್ಷೇಪ ಎತ್ತಿದ್ದಾರೆ. ಈ ಸರ್ಕಾರ ಬಂದಾದ್ಮೇಲೆ ನಾವು ಕಸವನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ, ಟೆಕ್ನಾಲಜಿ ತರ್ತೀವಿ, ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿಯವರೆಗೂ ಯಾವುದು ಕೂಡ ಮಾಡಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಏನಿತ್ತು, ಬಿಟಿನಾನಹಳ್ಳಿ ಇರ್ಬೋದು, ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿ, ಇದನ್ನ ಬಿಟ್ಟರೆ ಹೊಸ ಇವತ್ತುವರೆಗೂ ಕೂಡ ಕಸವನ್ನ ಹಾಕೋತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ. ಇವತ್ತು ನಾವು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾ ಇದ್ವಿ.